ಅಣ್ಣ ನನಗೊಂದು ಗೊತ್ತಾಗೋಯ್ತು ಕಣ, ಹುಡುಗಿರ್ ಪ್ರೀತಿ ಒಂಥರ ಫೋನ್ ನಂಬರ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ಹುಡುಗರ ಪ್ರೀತಿ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ ಇದ್ದಂಗೆ, ಯಾವತ್ತೂ change ಆಗಲ್ಲ. ನಿನಗೆ ಹೇಳ್ತೀನಿ ಯಸ್ಸು, ನೋಡ್ಕೊಂಡು ಹೇಳು. ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ನಿನ್ ಮುಂದಿನ ಮೂವ್ ಏನು? ಅಷ್ಟೇ, ಬ್ರೇಕಪ್ ಆದ್ಮೇಲೆ ಇವಾಗ ಇನ್ನೊಂದು ಹುಡುಗಿನ ಇಂಪ್ರೆಸ್ ಮಾಡಕ್ ಹೋಗ್ತಾನೆ. ಜಸ್ಟ್ ಲೀವ್ ಇಟ್, ಗಗನ. ಈಗಷ್ಟೇ ಹೇಳ್ದೆ ಹುಡುಗಿರಿದು ಅಂತ, ಲಾಸ್ಟ್ ಅಲ್ಲಿ ಮತ್ತೆ ಒಂದು ಹುಡುಗಿನೇ ಬೇಕಾಯ್ತಾ ನಿಂಗೆ? ಅಕ್ಕ ನಾನು i4 ಇಂದ ಅವಾಗ ಅಪ್ಡೇಟ್ ಆಯ್ತಾ ಇರ್ತೀನಿ. ಅಲ್ಲ ಒಂದು ಗಗನ, ನಿನಗೆ ಬರೆಯೋ ಅಭ್ಯಾಸ ಇದೆಯಾ? ಹಂಗಾದ್ರೆ ನಿನ್ನ ಹೆಸರು ಪಕ್ಕದಲ್ಲಿ ನನ್ನ ಹೆಸರು ಬರ್ಕೊಳಕ್ ರೆಡಿಯಾಗಿರು. ನಿನಗೆ ಹೊರಗಡೆ ಎಲ್ಲ ಸುತ್ತಾಡಕ್ ಇಷ್ಟನಾ? ಹಂಗಾದ್ರೆ ನನ್ನ ಜೊತೆ ಹನಿಮೂನಿಗೆ ಬರಕ್ ರೆಡಿಯಾಗಿರು. ನಿನಗೆ ಜಿ ಕನ್ನಡದಲ್ಲಿ ಇನ್ನೂ ಜಾಸ್ತಿ ಶೋ ಮಾಡ್ಬೇಕು ಅಂತ ಇಷ್ಟನಾ? ಗಿಲ್ಲಿ ಹೆಂಗಿದ್ರು ಜಿ ಕನ್ನಡದಲ್ಲೇ ಇರ್ಬೇಕು ಅಂತ ಆಸೆ ಇದೆ. ಇದಾದ್ಮೇಲೆ ಜೋಡಿ ನಂಬರ್ 1 ಬರುತ್ತೆ. ಇಲ್ಲಿ ಜಿ ಕನ್ನಡ ಬಯಸಿದ ಬಾಗಿಲು ತೆಗಿಯೋಣ, ಒಳಗಡೆ ಬಂದು ಬಾಗಿಲಕ್ಕ ಬಿಡೋಣ ಅಂತ. ನನಗೂ ಬಾಗಿಲು ತೆಗ್ದದೆ, ಇವಳಿಗೂ ಬಾಗಿಲು ತೆಗ್ದದೆ, ಇಬ್ರು ಸೇರಿ ಬಾಗಿಲಕ್ಕ ಬಿಡೋಣ. ನನಗೂ ಡ್ಯಾನ್ಸ್ ಬರಲ್ಲ, ನಿಂಗೂ ಡ್ಯಾನ್ಸ್ ಬರಲ್ಲ. ಮೈನಸ್ ಇಂಟು ಮೈನಸ್ ಯಾವತ್ತು ಪ್ಲಸ್ ಆಗುದು. ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋಣ. ನಾವಿಬ್ರು ಕೊಲಾಬ್ರೇಷನ್ ಆಗಿ ಡಿ.ಕೆ.ಡಿನ ಸೆಲೆಬ್ರೇಷನ್ ಮಾಡುವ. ಬಟ್ ಕ್ಯಾನ್ ಐ ಬಿ ವೆರಿ ಆನೆಸ್ಟ್, ಗಿಲ್ಲಿ ಬಂದು ಎಲ್ರಿಗೂ ನಗ್ಸ್ಕೊಂಡು ಹೋಗ್ತಾನಪ್ಪ. ದಟ್ಸ್ ಅನ್ ಅಮೇಜಿಂಗ್ ಟ್ರಿಕ್. ಕ್ರೇಜಿ ಸ್ಟಾರ್ ಏಕಾಂಗಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಜೀವನ್ ಹಾಗೂ ಬೆಳಗಾವಿಯ ಡಿ.ಕೆ.ಡಿ ಸಂಜನಾ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬ್ಲೈಂಡ್ ಫೋಲ್ಡೆಡ್ ಆಗಿ ಡಾನ್ಸ್ ಮಾಡಿರೋದು ನೋಡಿದೀವಿ. ಆದ್ರೆ ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ ಅಂಶ ಏನ್ ಗೊತ್ತಾ ರವಿ, ಅವರಿಬ್ರು ಆಕ್ಟ್ ಮಾಡಿದ ರೀತಿ. ಪ್ರತಿ ಹಂತದಲ್ಲೂ ಜೀವನ್ ವಾಸ್ ಲೈಕ್ ಟೋಟಲಿ ಇನ್ ದಟ್ ಕ್ಯಾರೆಕ್ಟರ್. ಅಂದ್ರೆ ಅವನು ಕತ್ತು ಒಂದ್ ಕಡೆ ಟಿಲ್ಟ್ ಆಗಿ ಒಂದೇ ಕಡೆ ನೋಡ್ಕೊಂಡು ಡಾನ್ಸ್ ಮಾಡ್ತಿದ್ದಂತ ರೀತಿ ತುಂಬಾ ಚೆನ್ನಾಗಿ ಮಾಡಿದಿರ ಜೀವನ್. ಅಂಡ್ ಸಂಜನಾ, ಯು ಆರ್ ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್. ಆಮೇಲೆ ನೀವು ಡಾನ್ಸ್ ಮಾಡಿದಂತ ರೀತಿ, ನಿಮ್ಮ ಪ್ರೋಗ್ರೆಸ್, ಇಟ್ ಡಿಸರ್ವ್ಸ್ ಲಾಟ್ ಆಫ್ ಅಪ್ರಿಸಿಯೇಷನ್. ದಿಸ್ ವಾಸ್ ವೆರಿ ನೀಟ್ಲಿ ಎಕ್ಸಿಕ್ಯೂಟೆಡ್. ಕೊರಿಯೋಗ್ರಫಿ ಚೆನ್ನಾಗಿತ್ತು, ನಿಮ್ಮ ಡಾನ್ಸ್ ನಿಜವಾಗ್ಲೂ ಮನಸ್ಸು ಮುಟ್ಟೋ ತರ ಇತ್ತು. ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಅವರ ಬದುಕು, ಅವರ ಊರು, ಅವರ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ತುಣುಕಿದೆ, ನೋಡ್ಕೊಂಬರೋಣ. ಸಂಜನಾ, ನಿಮ್ಮ ಜರ್ನಿ ನೋಡಿದಾಗ ನಿಜವಾಗ್ಲೂ ನೀವು ನಿಜ ಜೀವನದ ಸ್ಟಾರ್ ಸಂಜನಾ, ನಿಜ ಜೀವನದ ಕ್ವೀನು ನೀವು. ಸಂಜನಾ, ಏನೇ ಎಷ್ಟೇ ಟ್ಯಾಲೆಂಟ್ ಇದ್ರು ಒಂದು ಬ್ಲೆಸ್ಸಿಂಗ್ ಇರ್ಬೇಕಲ್ವಾ, ಅದು ನಿಮ್ಮ ತಂದೆದೆ. ಮ್ಯಾಮ್, ನಮ್ಮ ರಿಯಲ್ ಲೈಫ್ ಹೀರೋ ಸಂಜನಾ. ಅವಳು ಇಷ್ಟೆಲ್ಲ ಒಬ್ಳೆ ಮಾಡ್ಕೊಂಡು ಅಚೀವ್ ಮಾಡ್ಕೊಂಡು ಈ ವೇದಿಕೆ ಹುಡ್ಕೊಂಬಂದಲ್ಲ. ನಾನು ಒಂದೊಂದ್ಸಲ ಹೇಳ್ತೀವಲ್ಲ, ಇಟ್ಸ್ ಡೆಸ್ಟಿನಿ, ಹಣೆ ಬರ. ಅದು ಏನಾದ್ರೂ ಲೈಫಲ್ಲಿ ಒಳ್ಳೇದಾಗ್ಲೇಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಆ ದೇವ್ರು ಮಾಡ್ತಾನೆ, ಸಿಕ್ಕುತ್ತೆ. ಅವಳು ಈ ವೇದಿಕೆಗೆ ಬಂದಾಗ ಅವಳು ಹೇಳಿದ್ಲು, ನನಗೆ ಎಲ್ಲರೂ ಡಿ.ಕೆ.ಡಿ ಸಂಜನಾ ಅಂತ ಹೇಳ್ತಾ ಇದ್ರು. ಸೊ ಅವಳು ಯಾವಾಗ್ಲೂ ಹೇಳ್ಕೊತಾ ಇದ್ಲು, ಇಲ್ಲ ನಾನು ಡಿ.ಕೆ.ಡಿ ಹೋಗ್ತೀನಿ. ಅವಳು ದೇವರೇ ಕರ್ಸ್ಕೊಂಡಿದ್ದು ಅನು ಈ ವೇದಿಕೆಗೆ. ಐ ಅಬ್ಸಲ್ಯೂಟ್ಲಿ ಬಿಲೀವ್ ದಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸಂಜನಾ. ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು. ಸಂಜನಾ, ನೀವು ಆ ಮಳೆಯಲ್ಲಿ ಅವ್ರಗಳ ಮುಂದೆ ಎಲ್ಲ ಆ ಥರ ಡಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಮನ್ಸಲ್ಲಿ ಏನಂತ ಅನ್ಕೊಂಡು ನೀವು ಮನ್ಸು ಗಟ್ಟಿ ಮಾಡ್ಕೊಂಡು ಡಾನ್ಸ್ ಮಾಡ್ತಿದ್ರಿ ಸಂಜನಾ ಅವಾಗ? ಹಂಗೆ ನೋಡ್ರಿ, ಫಂಕ್ಷನ್ ಸ್ಟಾರ್ಟ್ ಆಗೋದ್ರಿ 9 ಗಂಟೆ 10 ಗಂಟೆ ಮುಂದೆ ಫಂಕ್ಷನ್ ಸ್ಟಾರ್ಟ್ ಆಗತ್ರಿ. ರಾತ್ರಿ ಅಕಸ್ಮಾತ್ ಮಳಿ ಬಂತಂದ್ರೂ ರೀ ಸ್ಟಾಪ್ ಮಾಡಬಾರ್ದ್ರಿ, ಯಾಕಂದ್ರೆ ನಾವು ಅಲ್ಲಿ ಬಂದಿರ್ತೀವಿ ಅಂದ್ರೆ ಡಾನ್ಸ್ ಮುಗಿಸ್ಲೇಬೇಕ್ರಿ. ಅಲ್ಲಿ ಡಾನ್ಸ್ ಮಾಡಿದಕ್ಕೆ ನಾ ಇವತ್ತು ಇಲ್ಲಿ ಬಂದು ನಿಂತಿದ್ದೇನಂತ್ರಿ. ಇವತ್ತು ಕುಣಿಯೋ ಹೆಜ್ಜೆಗಳಿಗೆ, ಆ ಕಾಲ್ಗಳಿಗೆ ಗೌರವದ ವೇದಿಕೆ ಸಿಕ್ಕಿದೆ. ಅದೇ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್. ಅಣ್ಣ, ನಮ್ಮ ಟೈಗರ್ ಸಂಜನಾ ಬಗ್ಗೆ. ಸಂಜನಾ ಏನಿಲ್ಲ, ಲೈಫ್ಲಿ ಯಾವಾಗಲೂ ಅಷ್ಟೇ ನಾವು ಅನ್ಕೋತೀವಿ
ನಮ್ಮ ಜೊತೆಲೆ ಇರ್ತಾರೆ ಎಲ್ಲರೂ, ತಾಯಿ ಆಗ್ಲಿ ತಂದೆ ಆಗ್ಲಿ ಅಣ್ಣ ತಮ್ಮ ಇರ್ತಾರೆ, ಜೊತೆಲಿ ಬರ್ತಾರೆ. ಇಲ್ಲ ಬರಲ್ಲಮ್ಮ, ಒಬ್ಬೊಬ್ರಾಗ ಹೋಗ್ತಾನೆ ಇರ್ತಾರೆ. ಬಟ್ ಲೈಫ್ ಶುಡ್ ಗೋ ಆನ್. ಇನ್ನೊಂದು, ಜೀವನನ ಇಷ್ಟಪಡ್ಬೇಕು. ಜೀವನನೇ ಕಷ್ಟ ಅಂತ ಮಾಡ್ಬಾರ್ದು ಯಾವಾಗಲೂ, ಅವಾಗಲೇ ಬದುಕಕ್ಕಾಗೋದು. ನೀನು ಇವಾಗ ಡ್ಯಾನ್ಸ್ ಮಾಡಿದ್ರೆ ಕಷ್ಟ ಅನ್ಕೊಂಡ್ಬಿಟ್ರೆ ಇಷ್ಟ ಆಗಲ್ಲ ಅದು. ಯು ಶುಡ್ ಲವ್ ಇಟ್, ಯು ಶುಡ್ ಲವ್ ಟು ಲಿವ್. ಅವಾಗಲೇ ಜೀವನ. ನೀ ಇಷ್ಟಪಡ್ತಾನೆ ಮಾಡ್ತಾ ಇದೀನಿ ಅಂತ ನಿಮ್ಮ ಅಕ್ಕನಿಗೋಸ್ಕರ, ಅದಕ್ಕೆ ನಿನ್ ಜೀವನ ಚೆನ್ನಾಗಿರೋದು. ಥ್ಯಾಂಕ್ ಯು. ಅದಕ್ಕೆ ಯು ಆರ್ ಫೈಟಿಂಗ್, ಯು ಆರ್ ಇನ್ DKD ಸ್ಟೇಜ್ ನೌ. ಥ್ಯಾಂಕ್ ಯು ರೀ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಈಗ ರಾಘು ಅವರು ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಕೋರ್ಸ್ ಕೊಡ್ತಾ ಇದ್ದಾರೆ? 10 Thank you. points. ರಕ್ಷಿತಾ ಮ್ಯಾಮ್ 10 again. ಥ್ಯಾಂಕ್ ಯು ಸೋ ಮಚ್. ಚಿನ್ನಿ ಮಾಸ್ಟರ್ 9.5. Thank you, sir. 29.5. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಾಕತ್ತು ಚಿತ್ರದ ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ ಈ ಹಾಡಿಗೆ ಹೆಜ್ಜೆ ಹಾಕೋದಿಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ರಾಕ್ ಸ್ಟಾರ್ ರೆಮೋ ವಿತ್ ಧಾರವಾಡದ ಸುಮಿತ್ ಜೋಶಿ. ಶಿವಣ್ಣ, ನಿಮ್ದು ಎಫರ್ಟ್ ಚೆನ್ನಾಗಿದೆ, ಯಾಕಂದ್ರೆ ಪ್ರಯತ್ನ ಪಡ್ತಿರಲಿಲ್ಲ, ಆ ಎಫರ್ಟೇ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಸ್ಟೈಲ್ ಇದು, ಪ್ಲೀಸ್ ವಾಚ್ ದಟ್. ಆ ಆಟಿಟ್ಯೂಡ್ ಇದೆ, ಅದು ಚೆನ್ನಾಗಿದೆ. ಅದು ಮಾಡಿದೆ ಒಂದು 2-3 ಮೂಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಸುಮಿತ್ ಇವತ್ತು ಐ ಥಿಂಕ್ ಸಮ್ ಪೋರ್ಷನ್ಸ್ ವೆ ವೆರಿ ಗುಡ್. ಸುಮಿತ್ ನೀವು ಅವ್ರ ಮೇಲೆ ಜಂಪ್ ಮಾಡಿ ಐ ಥಿಂಕ್ ಒಂದು ಫ್ಲಿಪ್ ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಲ್ಯಾಂಡಿಂಗ್ ವಾಸ್ ಗುಡ್, ಸಮ್ ಪೋರ್ಷನ್ಸ್ ವೆ ಗುಡ್. ಇನ್ನೂ ಚೆನ್ನಾಗಿ ಮಾಡ್ಬೋದು, ಯಾಕಂದ್ರೆ ನೀವು ಡ್ಯಾನ್ಸರ್ ಆಗಿರೋದ್ರಿಂದ ನೀವು ಎಷ್ಟು ಸಪೋರ್ಟ್ ಕೊಡ್ತೀರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೋದು ರೇಮೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಏನು ಅಂತ ನೋಡೋಣ. RAGU ರಾಘು 8, ರಕ್ಷಿತಾ ಮೇಡಮ್ 7.5, ಚಿನ್ನಿ ಮಾಸ್ಟರ್ 7.5, ಟೋಟಲ್ ಸ್ಕೋರ್ 23. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವಿಷ್ಣು ಸರ್, ಯಾವಾಗಲೂ ಅಷ್ಟೇ, ನಾವು ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಳ್ಳೆಯವ್ರಿಗೆ ಭಗವಂತ ತುಂಬಾನೇ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ತುಂಬಾ ಖುಷಿ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಇದೇ ಜೀವನ. ವಿಷ್ಣು ಸರ್, ಅವರು ಗೋಪಿ ಸರ್ ಅವರ ವೈಫು, ಅವ್ರ ಬಗ್ಗೆ ಏನಾದ್ರು ದಯವಿಟ್ಟು. ಅವ್ರಿಗೇನು, ಚೆನ್ನಾಗೇ ಇದ್ದಾರೆ. ಪಕ್ಕದಲ್ಲಿ ಅವ್ರ ಮಗ, ಅವ್ರ ತಾಯಿ, ಅವ್ರ ಅಕ್ಕ, ಬಂಧು ಬಳಗ ಎಲ್ಲರ ಜೊತೆ ನೆಮ್ಮದಿಯಾಗಿದ್ದಾರೆ. ಸೂಪರ್. ಶಿವಣ್ಣ, ಗೋಪಿಯವರ ನಿಜವಾಗ್ಲೂ ನೀವು ಬಂದ್ರೇನೆ ಸ್ಟೇಜ್ ಒಂದು ಮಜಾ ಇದೆ ರೀ. ಥ್ಯಾಂಕ್ ಯು. ಆಕ್ಚುಲಿ ಒಂದು ಎಕ್ಸ್ಪೆಕ್ಟ್ ಮಾಡಿದೆ, ಸಿದ್ದರಾಮಯ್ಯ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಬರ್ಬೋದಾಯ್ತು. ಸರ್ ಈಗ ಮ್ಯೂಸಿಕ್ ಹಾಕ್ತೀವಿ, ಒಂದು ಮಾಡ್ಬಿಡಿ ಸರ್. ಅದಕ್ಕೆ ನಮ್ಮ ಬಾಡೋನ ಬಿಡಿ. ಅಲ್ಲಪ್ಪ, ಸಿದ್ದರಾಮಯ್ಯ ಅವ್ರಿಗೆ ಯಾವ ಹಾಡು ಕೊಟ್ಟರು ಹೇಳ್ತಾರೆ. ಈಗ ಚೆಲುವೆ